ಫ್ರೆಂಡ್ಸ್, ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ತಮ್ಮನೆಲ್ಲನ್ನು ನೋಡಿರ್ತೀರ. ಆ ಒಂದು ಪಿಕ್ಚರನ್ನು ಪಾರ್ಸಲ್ಗಳಲ್ಲಿ ಯಾಕೆ ಬಳಸ್ತಾರೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಆನ್ಲೈನಲ್ಲಿ ಯಾವುದಾದ್ರು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತೀರ. ಅದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಟಾಟಾ ಕ್ಲಿಕ್ ಆಗಿರ್ಬೋದು. ಈ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಯಾವಿದಾವಲ್ಲ ಸ್ನೇಹಿತರೆ, ಆ ಒಂದು ಪ್ಲಾಟ್ಫಾರ್ಮಿಂದ ನೀವೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿರ್ತೀರಿ. ಈ ಥರ ಒಂದು ಪಿಕ್ಚರ್ನ ನಿಮ್ಮ ಒಂದು ಡೆಲಿವರಿ ಪ್ರಾಡಕ್ಟ್ ಮೇಲೆ ಸ್ಟಿಕ್ಕರ್ನ ಅಂಟಿಸಿರ್ತಾರೆ. ಇದನ್ನು ಗಮನಿಸಿದ್ದೀರ ನೀವು? ಈ ಒಂದು ವಿಷಯದ ಬಗ್ಗೆ ಯಾಕೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ನೀವು ನೋಡ್ತಾ ಇರೋ ಪಿಕ್ಚರ್ಸ್ ಎಲ್ಲ ಪ್ರಾಡಕ್ಟ್ ಮೇಲೆ ಬರೋದಿಲ್ಲ ಸ್ನೇಹಿತರೆ. ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗಳ ಮೇಲೆ ಮಾತ್ರ ಈ ಥರ ಸಿಂಬಲ್ ಬರೋದನ್ನು ನೋಡ್ಬೋದು. ಎಕ್ಸ್ಕ್ಲೂಸಿವ್ ಅನ್ನೋ ವಸ್ತುಗಳು ಏನೇನು ಅಂತ ಹೇಳಿದರೆ ಸ್ನೇಹಿತರೆ, ಬ್ಯಾಟ್ರಿ ಐಟಮ್ಸ್ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಪರ್ಚೇಸ್ ಮಾಡಿರ್ತೀರ, ಅದರಲ್ಲಿ ಬ್ಯಾಟ್ರಿ ಇರೋ ವಸ್ತುಗಳು ಯಾವುದಾದ್ರೂ ಪರ್ಚೇಸ್ ಮಾಡಿದರೆ ಈ ಥರ ಒಂದು ಸ್ಟಿಕ್ಕರ್ನ, ಲೋಗೋನ ನಿಮ್ಮ ಒಂದು ಪಾರ್ಸಲ್ಗಳ ಮೇಲೆ ಅಂಟಿಸಿರ್ತಾರೆ ಸ್ನೇಹಿತರೆ. ಈ ಥರ ಪಿಕ್ಚರ್ಸ್ ಇರೋದ್ರಿಂದ ಡೆಲಿವರಿಯವರಿಗೂ ಭಾಳ ಸುಲಭವಾಗಿ ಇದನ್ನು ಗುರುತಿಸೋಕೆ ಆಗುತ್ತೆ ಸ್ನೇಹಿತರೆ. ಈ ಒಂದು ಪ್ರಾಡಕ್ಟ್ ಎಕ್ಸ್ಪ್ಲೋಸಿವ್ ಆಗೋ ವಸ್ತುಗಳಿದೆ, ಜಾಗರೂಕತೆಯಿಂದ ಇದನ್ನು ಡೆಲಿವರಿ ಮಾಡಬೇಕಂತೇಳಿ ಅವರನ್ನು ಬಹಳ ಭದ್ರತೆಯಿಂದ, ಭಾಳ ಕೇರ್ಫುಲ್ಲಾಗಿ ತಂದು ನಿಮಗೆ ತಲುಪಿಸ್ತಾರೆ ಸ್ನೇಹಿತರೆ. ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ನನಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ. ಥ್ಯಾಂಕ್ ಯು.